ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ನಾನು ಸಂಜೆ ಜಾರ್ ರೆಡಿ ಮಾಡಿಸ್ಬೇಕಾಯಿತು. ಜಾರ್ ರೆಡಿ ಮಾಡಿಸ್ಕೊಬಂದು ರಾಗಿ ಮಾಡಿಸಿ ಹಾಕಿಸ್ಕೊಂಡು ಬಂದು ಕತ್ಲಾಗಿತ್ತು ಅವಾಗಲೇ. ಒಳಗಡೆ ಏನಾನ ಮಾಡೋಣ ತಡಿ, ನನ್ನ ಮಗ ಬರೋ ದಿನ ಲೇಟ್ ಆಗುತ್ತಲ್ಲ, ಏನಾದರೂ ಮಾಡೋಣ ಅಂದ್ಬಿಟ್ಟು ಇನ್ನೂ ಅಡುಗೆ ಇತ್ತು ಸ್ವಲ್ಪ ಬೆಳಗ್ಗೆದೇನೆ. ಅನ್ನ ಸಾಂಬಾರಿತ್ತು, ಅದಕ್ಕೆ ಏನಾದರೂ ಸೈಡ್ಗೆ ಏನಾದರೂ ಮಾಡಿಕೊಡೋಣ ಅಂದ್ಬಿಟ್ಟು ಇನ್ನೂ ಬರೋದು ಲೇಟ್ ಅಲ್ವಾ ಅಂದ್ಬಿಟ್ಟು ಈಚೆ ಬಂದೆ. ಒಳಗಡೆ ಕೂತ್ಕೊಂಡಿದ್ದೆ, ಈಚೆ ಬಂದೆ. ಈ ಥರ ಎಲ್ಲ ಮಾತಾಡ್ತಾಯಿದ್ರು ನಿಂತ್ಕೊಂಡು. ನಾನು ನೋಡ್ತಾಯಿದ್ದೆ ಮೇಲ್ಗಡೆಯಿಂದ. ನಮ್ಮ ಮನೆ ಮುಂದೆ ಎಲ್ಲ ಸಂಜೆ ಟೈಮ್ ಅಲ್ವಾ, ಎಲ್ಲ ಬಿಸಿಲು ಇದು ಸೆಕೆಗೆಲ್ಲ ಈಚೆ ಬಂದು ಎಲ್ಲ ಮಾತಾಡ್ತಾಯಿದ್ರು. ಆ ನಾಯಿ ಬಂದು ನಿಂತ್ಕೊಂಡು ನೋಡ್ಬಿಟ್ಟು ಅದು ಹೋಯ್ತು ವಾಪಸ್ಸು. ಅವರೆಲ್ಲ ಮಾತಾಡ್ತಿದ್ರ, ನಾನು ಹಂಗೆ ಕೇಳಿಸ್ಕೊಂಡು ನಿಂತಿದ್ದೆ. ಸೆಕೆ ಒಳಗಡೆಗೆ ಗಾಳಿ ಬೇರೆ ಬೀಸಲ್ವಲ್ಲ, ಅದಕ್ಕೆ ಈಚೆ ಬಂದು ನಾನು ಈಚೆ ನಿಂತಿದ್ದೆ. ನೋಡಿ ಎಷ್ಟು ತಣ್ಣಗೈತೆ ಆಚೆ. ನಮ್ಮ ಓನರ್ ಮನಿ ಪ್ಲ್ಯಾಂಟ್ ಹಾಕವ್ರೆ, ಅದು ಮ್ಯಾಲಕ್ಕೆ ಹೋಗ್ತಾ ಐತೆ. ಇಷ್ಟೊತ್ತಿನಲ್ಲಿ ಸ್ವಲ್ಪ ತಣ್ಣಗಿರುತ್ತೆ. ನೋಡ್ತಾ ಹಂಗೆ ಒಳಗಡೆ ಬಂದು ಟೈಮ್ ಆಯಿತು ಅಲ್ಗವಲೆ. ಅದಕ್ಕೆ ಸ್ವಲ್ಪ ಹಪ್ಳ ಇತ್ತು, ಮೊನ್ನೆ ಹಬ್ದಲ್ಲಿ ತಂದಿದ್ದು ಹಪ್ಳ ತೇಲ್ಸೋಣ ಅಂದ್ಬಿಟ್ಟು ಸ್ಟವ್ ಹಚ್ಚಿ ಬಾಣಲಿ ಇಟ್ಟಿದ್ದೀನಿ. ಸೈಡ್ಗೆ ಅಂದರೆ ಅನ್ನ ಸಾಂಬಾರಿಗೆ ಸೈಡ್ಗೆ ಏನಾದರೂ ಮಾಡಿಕೊಟ್ರೆ ತಿಂತಾನೆ. ಅದಕ್ಕೆ ಅವನು ಬಂದಿದ್ದ ತಕ್ಷಣ, ಕೆಲಸದಿಂದ ಬಂದಿದ್ದ ತಕ್ಷಣ ಅಮ್ಮ ಏನಾನ ಐತೆ ನಮ್ಮ ತಿಂಡಿ ಅಂತಾನೆ. ಅಂದರೆ ಊಟ ಮಾಡುವಾಗ ಸೈಡ್ಗೆ ಏನಾದರೂ ಇರಬೇಕು ಅವನಿಗೆ. ಅದಕ್ಕೆ ತೇಲಿಸ್ಕೊಡ್ತೀನಿ ಇವಾಗ ಅವನಿಗೆ. ಎಣ್ಣೆ ಅದು ಮೊನ್ನೆ ಬಜ್ಜಿ ಎಲ್ಲ ತೇಲ್ಸಿದ್ದೆ, ಅದು ಎಣ್ಣೆ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಬೇರೆ ಎಣ್ಣೆ ಹಾಕ್ಬಿಟ್ಟು ಅದು ಖಾಲಿ ಆಗಿಬಿಡ್ಲಿ ಅಂತ ಬಜ್ಜಿ ಎಣ್ಣೆ. ನಾನಿವತ್ತು ಫಸ್ಟ್ ಟೈಮು ನನ್ನ ಜಡೆ ಹಾಕಿದ್ದೀನಿ. ನನ್ನ ಕೂದಲು ಚೆನ್ನಾಗಿತ್ತು. ಇವತ್ತು ನೋಡಿ, ನಾನು ಯಾವಾಗಲೂ ನನ್ನ ವೀಡಿಯೋದಲ್ಲೆಲ್ಲ ನೋಡಿರ್ತೀರ, ಕಟ್ಟಿದ ಜುಟ್ಟು ಬಿಡ್ತಿರ್ಲಿಲ್ಲ. ಇವತ್ತು ಎಣ್ಣೆ ಇಟ್ಬಿಟ್ಟು ತಲೆ ಬಾಚಿ ಎಣ್ದಿದ್ದೀನಿ ಜಡೆನ. ಅಂದರೆ ನಾನು ಬಿಟ್ಟು ಜಾಸ್ತಿ ವರ್ಷನೇ ಆಗೋಯಿತು. ಬರೀ ಜುಟ್ಟೇ ಕಟ್ತಾ ಇದ್ದಿದ್ದು. ನನ್ನ ಕೂದಲೆಲ್ಲ ಏನು ಕುದುರೋಯ್ತು ಏನಾಯಿತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ. ಎಷ್ಟು ಚೆನ್ನಾಗಿತ್ತು, ನನ್ನ ಕೂದಲೆಲ್ಲ ಉದುರೋಯ್ತು. ನೋಡಿ ಹಪ್ಳ ದೊಡ್ಡದಾಯಿತು ಎಲ್ಲ. ಇವಾಗ ಒಂದು ಸರಿ ಯಾಕೋ ಫ್ರೈ ಆಗಿರಲಿಲ್ಲ, ಫಸ್ಟ್ಗೆ ಹಾಕಿದ್ದು. ಇವೆಲ್ಲ ಚೆನ್ನಾಗಿ ಕರಿ ಅನ್ನಂಗಿದ್ರೆ ಏನಾದ್ರೂ ನನ್ನ ಮಗನಿಗೆ, ಅಂದರೆ ಕೆಲ್ಸಕ್ಕೆ ಹೋಗಿ ಕೆಲ್ಸಕ್ಕೆ ಹೋಗಿ ನಾವು ಮನೆಗೆ ಬಂದ್ರೆ ಹಂಗೇನೆ ಎಲ್ಲರಿಗೂ ಅಷ್ಟೇ. ಕೆಲ್ಸಕ್ಕೆ ಹೋಗಿರೋರಿಗೆಲ್ಲ ಅನುಭವ ಐತೆ. ಕೆಲ್ಸಕ್ಕೆ ಹೋಗಿರೋರಿಗೆ ಆಚೆಯಿಂದ ಒಳಗೆ ಬಂದರೆ ಏನಾದರೂ ತಿನ್ನಬೇಕು ಅನ್ನಿಸ್ತಿರ್ತೈತೆ. ಅದೇನೋ ಅದು ಒಂದು ಇದೇನೋ ಗೊತ್ತಿಲ್ಲ. ನಾನು ಅಷ್ಟೇ ಕೆಲ್ಸಕ್ಕೆ ಹೋಗಿ ಮನೆಗೆ ಬಂದಿದ್ದ ತಕ್ಷಣ ಏನಾದರೂ ತಿನ್ನಬೇಕು ಅಂತೇಳಿ ಹುಡ್ಕಾಡ್ತಿದ್ದೆ. ಅಂದರೆ ನಾನು ಬರಬೇಕಾದ್ರೆ ಅಂಗಡಿಯಲ್ಲೇ ಏನಾದರೂ ತಂದುಬಿಡ್ತಿದ್ದೆ. ಹಂಗೆ ಎಲ್ಲರಿಗೂ ಅಷ್ಟೇ, ನನ್ನ ಮಗನಿಗೆ ಅಂತಲೇ ಅಲ್ಲ, ಪ್ರತಿಯೊಬ್ಬರಿಗೂ ಅಷ್ಟೇ. ಅಂಗಡಿಯಿಂದ ಮನೆಯಿಂದ ಕೆಲ್ಸಕ್ಕೆ ಬಂದಿದ್ದ ತಕ್ಷಣ ಏನಾದ್ರು ತಿನ್ನಬೇಕು ಅನಿಸ್ತೈತೆ. ನಾನು ಹಪ್ಳ ತೇಲಿಸುವಾಗ ಒಂದು ಹಪ್ಳ ಬಿದ್ದೋಯ್ತು ಕೆಳಗೆ. ನೋಡಿ ಈ ಥರ ತೇಲ್ಸಿಟ್ಟಿದ್ದೀನಿ. ನನ್ನ ಮಗ ಬಂದಮೇಲೆ ತಿನ್ನೋದಷ್ಟೇ ಇಬ್ಬರೂ. ನನ್ನ ವಿಡಿಯೋ ಯಾರೆಲ್ಲ ನೋಡ್ತೀರಾ ಅವ್ರಿಗೆಲ್ಲ ಧನ್ಯವಾದ. ಇಷ್ಟ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ನೋಡೋ ಅಂಥವ್ರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ಇದೊಂದು ನನ್ನ ಚಿಕ್ಕ ವಿಡಿಯೋ.